ವೆಲ್ಕಮ್ ಬ್ಯಾಕ್. ಬನ್ನಿ ರಾಜ್ಯದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ವರುಣ ರೌದ್ರಾವತಾರವನ್ನು ತಾಳಿದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಭಾರೀ ವರ್ಷಧಾರೆ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ಬೆಳಗಾವಿಯಲ್ಲಿ ನಿರಂತರ ಧಾರಾಕಾರ ಮಳೆಯಿಂದ ಹಲವು ಅವಾಂತರ ಆಗ್ತಿದೆ. ಶಿವೋಲಿಯಲ್ಲಿ ಚಲಿಸ್ತಾ ಇದ್ದ ಟ್ರ್ಯಾಕ್ಟರ್ ಮೇಲೆ ಮರ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ. ಟ್ರ್ಯಾಕ್ಟರ್ ಎಂಜಿನ್ಗೆ ಹಾನಿಯಾಗಿದ್ದು ಸ್ಥಳೀಯರೇ ಮರವನ್ನು ತೆರವುಗೊಳಿಸಿದ್ದಾರೆ. ಬೆಳಗಾವಿ ನಗರದ ಭಾಗ್ಯನಗರದಲ್ಲಿ ಕಾರು ಹಾಗೂ ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ. ಕಾರು ಸಂಪೂರ್ಣ ಜಖಂ ಆಗಿದ್ದು 2 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಹೆಸ್ಕಾಂ ಹಾಗೂ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಮರ ತೆರವುಗೊಳಿಸಿದ್ರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟದಿಂದಾಗಿ ಕೃಷ್ಣಾ ನದಿಗೆ ಮತ್ತೆ ನೀರಿನ ಒಳಹರಿವು ಏರಿಕೆಯಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಕಲ್ಲೋಳ-ಯಡೂರು ಸಂಪರ್ಕಿಸುವ ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಮುಳುಗಿದ ಸೇತುವೆ ಮೇಲೆ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಅಲ್ಲದೆ ನಿಪ್ಪಾಣಿ ತಾಲೂಕಿನ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ದೂದಗಂಗಾ ನದಿಗೆ ಅಡ್ಡಕಟ್ಟಿರುವ ಕಾರದಗ ಬೋಜ್ ಸೇತುವೆ ಮುಳುಗಿದೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ ಕನ್ನೂರ ಬ್ರಿಡ್ಜ್ ಕೂಡ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ನಿನ್ನೆ ಒಂದೇ ದಿನದಲ್ಲಿ 4 ಸೇತುವೆಗಳು ಮುಳುಗಡೆಯಾಗಿದ್ವು. ಇಂದು ನಿಪ್ಪಾಣಿ ತಾಲೂಕಿನ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ ಸಿದ್ನಾಳ್ ಜತ್ರಾಟ್ ಭೀವಶಿ ನಡುವೆ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಮಾಂಜರಿ ಬೌವನ ಸೌದತ್ತಿ ಕೆಳ ಸೇತುವೆಯೂ ಜಲಾವೃತವಾಗಿದೆ. ಪರ್ಯಾಯ ಮಾರ್ಗದ ಮೂಲಕ ಜನರು ಸಂಚರಿಸುತ್ತಿದ್ದಾರೆ. ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಇದರಿಂದಾಗಿ ಘಟಪ್ರಭಾ ನದಿ ಮೈದುಂಬಿ ಹರಿಯುತ್ತಿದ್ದು ಗೋಕಾಕ್ ಶಿಂಗಳಾಪುರ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಸೇತುವೆ ಜಲಾವೃತಗೊಂಡ ಹಿನ್ನೆಲೆ ಶಿಂಗಳಾಪುರ ಜನರು ಪರದಾಡುವಂತಾಗಿದೆ. ಪರ್ಯಾಯ ಮಾರ್ಗದ ಮೂಲಕ ಗೋಕಾಕ್ ಪಟ್ಟಣಕ್ಕೆ ಓಡಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ವೇದಗಂಗಾ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆ ಆಗುತ್ತಲೇ ಇದೆ. ಮಳೆಗೆ ಬೆಳಗಾವಿಯ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಇದರೊಂದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 9 ಸೇತುವೆ ಮುಳುಗಡೆಯಾಗಿದೆ. ಸಂಪರ್ಕ ಸೇತುವೆ ಮುಳುಗಡೆ ಹಿನ್ನೆಲೆ 18 ಗ್ರಾಮಸ್ಥರು ಪರದಾಡುವಂತಾಗಿದೆ. ಅತ್ತ ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ಜನರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ನೀರಿನ ಮಟ್ಟ ಹೆಚ್ಚಳವಾಗುತ್ತಿದ್ದಂತೆ ಜನ ನದಿಗಿಳಿದು ಮೀನು ಹಿಡಿಯುತ್ತಿದ್ದಾರೆ. ಮಹಿಳೆಯರು ಬಟ್ಟೆ ತೊಳೆಯುತ್ತಿದ್ದಾರೆ. ಬ್ಯಾರಿಕೇಡ್ ಹಾಕಿ ಜನರ ಓಡಾಟ ತಪ್ಪಿಸಬೇಕಿದ್ದ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ನದಿ ತೀರದಲ್ಲಿದ್ದ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಮಾರುತಿ ದೇವರ ಮೂರ್ತಿ ಸಂಪೂರ್ಣ ಮುಳುಗಿದ್ರೆ ಆವರಣದಲ್ಲಿರುವ ರಾಮ ಸೀತಾ ಲಕ್ಷ್ಮಣರ ಮೂರ್ತಿಗಳ ಕುತ್ತಿಗೆಯವರೆಗೂ ಕೂಡ ನೀರು ಬಂದಿದೆ. ಮಲಪ್ರಭಾ ನದಿ ಒಳಹರಿವು ಕ್ಷಣಕ್ಕೂ ಹೆಚ್ಚಳವಾಗುತ್ತಿದೆ. ಇದರಿಂದ ಬೆಳಗಾವಿ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಹಬ್ಬನಟ್ಟಿ ಗ್ರಾಮದಲ್ಲಿರುವಂತಹ ಮಾರುತಿ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿರುವಂಥದ್ದು. ನಾನೀಗ ಎಲ್ಲಿ ದೇವಸ್ಥಾನ ಮುಳುಗಡೆಯಾಗಿದೆ ಅದೇ ಪ್ರದೇಶದಲ್ಲಿ ಇದ್ದೇನೆ. ಸದ್ಯ ಈಗಿದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ ಇದರ ದೇವಸ್ಥಾನದ ಮುಂಭಾಗದಲ್ಲೇ ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಲಪ್ರಭಾ ನದಿ ತಟದಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು. ಸದ್ಯ ನದಿ ತಟದ ಹೊರಭಾಗಕ್ಕೂ ಕೂಡ ನದಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ನದಿ ಪಕ್ಕದಲ್ಲೇ ಇದ್ದಂಥ ದೇವಸ್ಥಾನಕ್ಕೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಗರ್ಭಗುಡಿ ಸೇರಿದಂತೆ ಎಲ್ಲವೂ ಕೂಡ ಮುಳುಗಡೆಯಾಗಿದ್ದಾವೆ.
ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿರುವುದರಿಂದ ಬೆಳಗಾವಿಯ ಹಿಡಕಲ್ ಜಲಾಶಯಕ್ಕೆ 15,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ನೀರು ವಿಠ್ಠಲ ದೇವರ ಗರ್ಭಗುಡಿ ಪ್ರವೇಶ ಮಾಡಿದೆ. ದೇವಸ್ಥಾನ ಹೊರ ಭಾಗದಲ್ಲೂ ನದಿ ನೀರು ಸುತ್ತುವರೆದಿದೆ. ಒಳಹರಿವು ಹೆಚ್ಚಳ ಹಿನ್ನೆಲೆ ದೇಗುಲದ ಗರ್ಭಗುಡಿ ಬಂದ್ ಮಾಡಲಾಗಿದೆ. ಸದ್ಯ ಹಿಡಕಲ್ ಜಲಾಶಯದಲ್ಲಿ 7 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದರಿಂದ ಸದ್ಯಕ್ಕೆ ಕುಡಿಯುವ ನೀರು ಸಮಸ್ಯೆ ದೂರ ಆಗಿರುವುದರಿಂದ ಬೆಳಗಾವಿ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ 4 ದಿನಗಳಿಂದ ಬೆಳಗಾವಿಯಲ್ಲಿ ಸುರಿಯುತ್ತಿರುವ ಮಳೆ ಬರಗಾಲ ಸ್ಥಿತಿಯನ್ನೇ ಬದಲಿಸಿದೆ. ಬತ್ತಿ ಹೋಗಿದ್ದ ಜಿಲ್ಲೆಯ ಜೀವ ನದಿಗಳಿಗೆ ಮಳೆರಾಯ ಜೀವಕಳೆ ನೀಡಿದ್ದಾನೆ. ಸಂಪೂರ್ಣವಾಗಿ ಬರಿದಾಗಿದ್ದ ಮಲಪ್ರಭಾ ನದಿಯ ನೀರಿನ ಮಟ್ಟ ಕ್ಷಣಕ್ಷಣಕ್ಕೂ ಹೆಚ್ಚಳವಾಗ್ತಿದೆ. ಮಲಪ್ರಭಾ ನದಿಗೆ 1,500ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ನದಿಯು ಬೆಳಗಾವಿ, ಬಾಗಲಕೋಟೆ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಹರಿಯಲಿದ್ದು ಜನರಲ್ಲಿ ಸಂತಸ ಮೂಡಿಸಿದೆ. ಮಹಾರಾಷ್ಟ್ರ, ಆಂಧ್ರ ಹಾಗೂ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ನದಿ ಮೊನ್ನೆವರೆಗೂ ಬತ್ತಿ ಹೋಗಿತ್ತು. 15,000 ಕ್ಯೂಸೆಕ್ ನೀರು ಕಂಡಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಕೃಷ್ಣಾ ನದಿ ನೀರಿನ ಮಟ್ಟ 60,000 ಕ್ಯೂಸೆಕ್ ದಾಟಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಎಡೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದ್ದು, ಚಿಕ್ಕೋಡಿ ವ್ಯಾಪ್ತಿಯಲ್ಲೇ 4 ಸೇತುವೆಗಳು ಕೃಷ್ಣಾ ನದಿ ಒಡಲು ಸೇರಿವೆ. ಬೆಳಗಾವಿ ಚಿಕ್ಕೋಡಿ ಮೂಲಕ ಹಾದು ಹೋಗುವ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಹೀಗಾಗಿ ಕಲ್ಲೋಳ ಬಳಿಯ ದತ್ತ ಮಂದಿರವನ್ನ ಕೃಷ್ಣಾ ನದಿ ನೀರು ಸುತ್ತುವರೆದಿದೆ. ಯಾವುದೇ ಕ್ಷಣದಲ್ಲಾದರೂ ನದಿ ನೀರು ಮಂದಿರಕ್ಕೆ ನುಗ್ಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇದೇ ರೀತಿಯ ರಣಮಳೆ ಮುಂದುವರೆದರೆ ದೇವಸ್ಥಾನ ಮುಳುಗಡೆಯಾಗುವ ಸಂಭವವಿದೆ. ಇನ್ನು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಅದೇ ಕಾರಣಕ್ಕೆ ಸಾಕಷ್ಟು ಫಾಲ್ಸ್ಗಳಿಗೆ ಈಗ ಜೀವ ಕಳೆ ಬಂದಂತಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿಯ 9 ಫಾಲ್ಸ್ಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮಲೆನಾಡಿನಲ್ಲಿ ಮಳೆ ಹೆಚ್ಚಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಕಣಕುಂಬಿ ಭಾಗ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದ ಚಿಕ್ಕಲಿ ಫಾಲ್ಸ್ಗೂ ಜೀವ ಕಳೆ ಬಂದಿದೆ. ಖಾನಾಪುರ ತಾಲೂಕಿನ ಚಿಕಲಿ ಗ್ರಾಮದಲ್ಲಿರುವ ಜಲಪಾತದ ದೃಶ್ಯ ನಯನ ಮನೋಹರವಾಗಿದೆ. ಬಂಡೆಗಲ್ಲು ನಡುವೆ 80 ಅಡಿಯಿಂದ ಧುಮ್ಮಿಕ್ತಾ ಇದೆ ನೀರು. ರುದ್ರ ರಮಣೀಯವಾಗಿದೆ. ಪಶ್ಚಿಮ ಘಟ್ಟ ದಟ್ಟ ಅರಣ್ಯದಿಂದ ಹರಿದು ಬರುವ ನೀರು ಇಲ್ಲಿ ಜಲಪಾತವಾಗಿ ಮಾರ್ಪಟ್ಟಿದೆ. ಆದರೆ ಚಿಕ್ಲಿ ಫಾಲ್ಸ್ನ ರುದ್ರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಬರೋದಕ್ಕೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಚಿಕ್ಲೆ ಫಾಲ್ಸ್ ಕೂಡ ಮೈದುಂಬಿಕೊಂಡಿರುವಂತದ್ದು. ನೀವೀಗ ನೋಡ್ತಾ ಇರುವಂತ ದೃಶ್ಯಾವಳಿ ಏನಿದೆ, ಇದು ಬೆಳಗಾವಿ ಜಿಲ್ಲೆಯ ಚಿಕ್ಲೆ ಗ್ರಾಮದ ಹೊರವಲಯದಲ್ಲಿರುವಂತಹ ಚಿಕ್ಲೆ ಫಾಲ್ಸು. ಸುಮಾರು 80 ಅಡಿಯಿಂದ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ನೀರು ಧುಮ್ಮಿಕ್ಕುವಂಥದ್ದನ್ನು ನೋಡ್ತಾ ಇದ್ರೆ ಹಾಲಿನ ನೊರೆಯಂತೆ ನೀರು ಕೆಳಭಾಗಕ್ಕೆ ಧುಮ್ಮಿಕ್ತಾ ಇರುವಂಥದ್ದು ನೋಡ್ತಾ ಇದ್ರೆ ನಿಜಕ್ಕೂ ಪ್ರಕೃತಿಯ ಸೊಬಗು ಇಲ್ಲಿ ಮೈದುಂಬಿಕೊಂಡಿರುವಂಥದ್ದನ್ನು ಕಾಣಬಹುದಾಗಿದೆ. ಸದ್ಯ ಈಗ ಈ ಒಂದು ಚಿಕ್ಲೆ ಫಾಲ್ಸ್ ಏನಿದೆ, ಚಿಕ್ಲೆ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿಷೇಧವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇರಿರುವಂಥದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಗೋಕಾಕ್ ಫಾಲ್ಸ್ಗೂ ಹೀಗಾಗಿ ಜೀವಕಳೆ ಬಂದಿದೆ. ಪಶ್ಚಿಮ ಘಟ್ಟ ಘಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದ್ದು, ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಹಾಲ್ನುರಿಯಂತೆ ನೀರು ಧುಮುಕ್ತಾ ಇದ್ದು, ಆ ಸೊಬಗು ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಫಾಲ್ಸ್ಗಳಿಗೆ ನಿರ್ಬಂಧ ಹಾಕಲಾಗಿದೆ. ಬೆಟಣಿ ಫಾಲ್ಸ್, ಚಿಕಲೆ ಫಾಲ್ಸ್, ಚೋರ್ಲಾ ಫಾಲ್ಸ್, ಬಟವಾಡೆ ಫಾಲ್ಸ್ ಸೇರಿದಂತೆ 9 ಜಲಪಾತಗಳಿಗೆ ನಿಷೇಧ ಹೇರಲಾಗಿದೆ. ಅರಣ್ಯ ಇಲಾಖೆ ಡಿಎಫ್ಒ ಕ್ರಾಂತಿ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ದಾರೆ. ಜಲಪಾತದ ಎಂಟ್ರಿಗಳಲ್ಲಿ ಕಾವಲಿಗೆ ನಿಂತ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪ್ರವಾಸಿಗರು, ಸಾರ್ವಜನಿಕರು ಫಾಲ್ಸ್ಗೆ ಎಂಟ್ರಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಯಾರಾದರೂ ಕಣ್ತಪ್ಪಿಸಿ ಫಾಲ್ಸ್ಗೆ ಹೋದರೆ ಎಫ್ಐಆರ್ ದಾಖಲಿಸೋ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸದ್ಯ ಈಗ ಫಾಲ್ಸ್ಗಳನ್ನು ನೋಡೋಕೆ ಪ್ರವಾಸಿಗರು ಮುಖ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಈಗ ಖಾನಾಪುರ್, ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿರುವಂತಹ ಫಾಲ್ಸ್ಗಳಿಗೆ ಅರಣ್ಯ ಇಲಾಖೆ ನಿಷೇಧವನ್ನು ಹೇರುವಂಥದ್ದು. ಫಾಲ್ಸ್ಗಳನ್ನು ನೋಡೋಕೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದರ ಜೊತೆಗೆ ಯಾವುದೇ ಅನಾಹುತ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ
ಈ ರೀತಿ ಈಗ ಸದ್ಯಕ್ಕೆ ನಿಷೇಧವನ್ನು ಹೇರಿರುವಂಥದ್ದು. ಜಲಪಾತವನ್ನು ಕಂಪ್ಲೀಟಾಗಿ ನೋಡೋಕ್ಕೆ ಯಾರಿಗೂ ಕೂಡ ಇಲ್ಲಿ ಅವಕಾಶವಿಲ್ಲ. ಯಾಕಂತಂದರೆ ಒಂದು ಹಂತದಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಕೊಳ್ತಾ ಇರುವಂಥ ಫಾಲ್ಸ್ಗಳಲ್ಲಿ ಸಾಕಷ್ಟು ಜನ ಹುಚ್ಚಾಟವನ್ನು ಮೆರಿತಾ ಇದ್ರು ಈ ಹಿಂದೆ. ಅದರ ಜೊತೆಗೆ ಜೀವ ಹಾನಿ ಕೂಡ ಆಗಿದ್ದಾವೆ. ಹೀಗಾಗಿ ಅದನ್ನು ಕಾಪಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈಗ ಸಾರ್ವಜನಿಕರಿಗೆ, ಅದರ ಜೊತೆಗೆ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅಂಥವರಿಗೆ ನಿಷೇಧವನ್ನು ಹೇರಿರುವಂಥದ್ದು. ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ರೆ, ಇದು ಬೇಟ್ನೆ ಜಲಪಾತ ಏನಿದೆ ಆ ಜಲಪಾತಕ್ಕೆ ಹೋಗುವಂತಹ ಮಾರ್ಗ ಇರುವಂಥದ್ದು. ಸದ್ಯ ಈಗ ಈ ಒಂದು ಮಾರ್ಗದಲ್ಲೇ ಈಗ ಸಾಕಷ್ಟು ಜನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಗಸ್ತು ಇರುವಂಥದ್ದು, ಕಾವಲಿಗಿರುವಂಥದ್ದು. ಇಲ್ಲಿ ಏನು ಈ ಭಾಗದಲ್ಲಿ ವಾಸ ಮಾಡುವಂತಹ ಗ್ರಾಮೀಣ ಜನರನ್ನು ಹೊರತುಪಡಿಸಿ ಬೇರೆ ಯಾರು ಹೊರಗಿನಿಂದಲೂ ಕೂಡ ಬಾರದಂತೆ ನಿಷೇಧವನ್ನು ಹೇರಿರುವಂಥದ್ದು. ಒಂದು ವೇಳೆ ಇವರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಣ್ ತಪ್ಪಿಸಿ ಯಾರಾದರೂ ಒಳಗಡೆ ಹೋಗಿದ್ದೆ ಆದರೆ ಅಂಥವ್ರ ಮೇಲೆ FIR ಕೂಡ ದಾಖಲು ಮಾಡುವಂಥದ್ದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಹೀಗಾಗಿ ಸದ್ಯ ಈಗ ಯಾರೂ ಕೂಡ ಪ್ರವಾಸಿಗರು ಇತ್ತ ಮುಖ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮಲೆನಾಡಿನಲ್ಲಿ ಮುಂಗಾರು ಮಳೆ ಚುರುಕಾಗಿದ್ದು, ಶಿವಮೊಗ್ಗ ನಗರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಪರದಾಡುವಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬೈಕ್ ಸವಾರರು ಸಂಚಾರಕ್ಕೆ ಪರದಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ಹೊಸನಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಹಶೀಲ್ದಾರ್ ಭರತ್ ರಾಜ್ ಈ ಆದೇಶ ನೀಡಿದ್ದಾರೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರಜೆ ಘೋಷಿಸಲಾಗಿದೆ. ಮಲೆನಾಡಿನಲ್ಲಿ ಧಾರಾಕಾರವಾದಂತಹ ಮಳೆ ಹಿನ್ನೆಲೆ ಬತ್ತಿ ಹೋಗಿದ್ದ ತುಂಗಾ ನದಿಗೆ ಜೀವ ಕಳೆ ಬಂದಿದೆ. ತುಂಗಾ ನದಿಯ ಒಡಲು ತುಂಬಿ ಹರಿತಾ ಇದೆ. ಎಲ್ಲೆಡೆ ಸುರಿದ ಭಾರಿ ಮಳೆಗೆ ಶಿವಮೊಗ್ಗ ತಾಲೂಕಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ 11 ಗೇಟ್ ಓಪನ್ ಮಾಡಿ 18,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ತುಂಗಾ ನದಿಯ ಒಡಲು ತುಂಬಿ ಹರಿತಾ ಇರೋದಕ್ಕೆ ರೈತರು ಮತ್ತು ಜನರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ಶಿವಮೊಗ್ಗ ಭಾಗದಲ್ಲಿ ಮಳೆ ಚುರುಕಾಗಿದೆ. ತುಂಗಭದ್ರಾ, ವರದಾ, ಶರಾವತಿ ನದಿಗಳು ತುಂಬಿ ಹರಿತಾ ಇವೆ. ಗಾಜನೂರಿನ ತುಂಗಾ ಡ್ಯಾಂ, ಲಿಂಗನಮಕ್ಕಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಬಂಡೆಗಳನ್ನು ಸೀಳಿಕೊಂಡು ನೀರು ಧುಮ್ಮಿಕ್ತಾ ಇರುವ ಮನಮೋಹಕ ದೃಶ್ಯ ಎಲ್ಲರನ್ನ ಕೈ ಬೀಸಿ ಕರಿತಾ ಇದೆ. ಒಂದ್ ಕಡೆ ನೀರು ಧುಮ್ಮಿಕ್ತಾ ಇದ್ರೆ ಮತ್ತೊಂದು ಕಡೆ ಮಂಜಿನ ಹೊದಿಕೆ ಆವರಿಸ್ತಾ ಇದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಜನ ಲಗ್ಗೆ ಇಡ್ತಿದ್ದಾರೆ. ಫ್ಯಾಮಿಲಿ ಸಮೇತ ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಮಾಡ್ತಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದ್ದು, ಗಾಜನೂರು ತುಂಗಾ ಡ್ಯಾಂ ಆವರಣದಲ್ಲಿ ಬೃಹತ್ ಮರವೊಂದು ಧರೆಗುರುಳಿ ಅವಾಂತರ ಸೃಷ್ಟಿಯಾಯಿತು. ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಡ್ಯಾಂ ಒಳಗೂ ಹೊರಗೂ ಹೋಗೋದಕ್ಕಾಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರೂ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಯ ಆರ್ಭಟ ಜೋರಾಗಿದ್ದು ಜನಜೀವನ ತಲ್ಲಣಗೊಂಡಿದೆ. ಬಡವನದಿಣ್ಣೆ ಗ್ರಾಮದಲ್ಲಿ ಸುರಿದ ಗಾಳಿ ಮಳೆಗೆ ಬೃಹತ್ ಮರವೊಂದು ಪೂರ್ಣೇಶ್ ಎಂಬುವರ ಮನೆಯ ಮೇಲೆ ಉರುಳಿತು. ಮರ ಬಿದ್ದ ಪರಿಣಾಮ ಮೇಲ್ಛಾವಣಿಗೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇತ್ತ ಮತ್ತಿಕಟ್ಟೆ ಗ್ರಾಮದಲ್ಲೂ ಮಳೆಯ ರೌದ್ರಾವತಾರ ಮುಂದುವರೆದಿದ್ದು ದೊಡ್ಡ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಮೂಡಿಗೆರೆ ಮತ್ತು ಮತ್ತಿಕಟ್ಟೆ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯಲು ಶುರು ಮಾಡಿದ್ದಾನೆ. ಮೂಡಿಗೆರೆ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆಯ ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಮೂಡಿಗೆರೆ ತಹಶೀಲ್ದಾರ್ ಅಶ್ವಿನಿ ರಜೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಹಲವೆಡೆಗಳಲ್ಲಿ ಕಳೆದ 1 ತಿಂಗಳಿನಿಂದ ಮುನಿಸಿಕೊಂಡಿದ್ದ ಮಳೆರಾಯ ಕೊನೆಗೂ ಕೃಪೆ ತೋರಿದ್ದಾನೆ.
ರಟ್ಟಿಹಳ್ಳಿ ತಾಲೂಕಿನ ಹಲವೆಡೆ ಮಳೆರಾಯ ಆರ್ಭಟಿಸ್ತಾ ಇದ್ದು ಮಳೆಯಿಲ್ಲದೆ ಕಂಗಾಲಾಗಿದ್ದ ಅನ್ನದಾತರ ಮೇಲೆ ವರುಣದೇವ ಕೃಪೆ ತೋರಿರೋದ್ರಿಂದ ರೈತರಲ್ಲಿ ಸಂತಸದ ಅಲೆ ಮೂಡಿದೆ. ಬಿಸಿಲ ಬೇಗೆಯಿಂದ ಕಂಗಾಲಾಗಿದ್ದ ಭೂಮಿಗೆ ಈ ಮಳೆ ತಂಪೆರೆತಿದ್ದು ಪ್ರಕೃತಿ ಮತ್ತೆ ಹಸಿರಿನಿಂದ ನಳನಳಿಸುವ ಭರವಸೆ ಮೂಡಿಸಿದೆ. ಇನ್ನು ಹಾಸನದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಮರಗಳು ಧರಾಶಾಹಿಯಾಗಿವೆ. ಮರಗಳು ಬಿದ್ದ ರಭಸಕ್ಕೆ 10 ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿವೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಬಾರದೆ ವಿಜಯನಗರ ಜಿಲ್ಲೆಯಿಂದ ಜನ ಗುಳೆ ಹೊರಟಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ 3 ದಿನಗಳಿಂದ ಮಳೆ ಚುರುಕು ಪಡೆದಿದ್ದು ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಎಲ್ಲೆಡೆ ಮಳೆ ಬಂದು ಜನ ಒದ್ದಾಡುವ ಹಾಗಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ರಜೆ ಘೋಷಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಹಶೀಲ್ದಾರ್ ಸುಪ್ರೀತಾ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ಸಕಲೇಶಪುರ ತಾಲೂಕಿನ ಬ್ಯಾಕರವಳ್ಳಿ ಸಮೀಪದ ಕುಣಿಗಲ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಹಲವಾರು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಮರ ಉರುಳಿ ಬಿದ್ದ ಪರಿಣಾಮ ಸುಮಾರು 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ವಿದ್ಯುತ್ ಕಂಬಗಳು ಉರುಳಿ ಬಿದ್ದರೂ ಯಾವುದೇ ಅನಾಹುತ ಸಂಭವಿಸಿಲ್ಲ. ವಿದ್ಯುತ್ ಸಂಪರ್ಕ ಸರಿಪಡಿಸಲು ಲೈನ್ ಮ್ಯಾನ್ಗಳು ಮಳೆಯಲ್ಲಿಯೇ ದುರಸ್ತಿ ಕಾರ್ಯ ನಡೆಸುತ್ತಿದ್ದಾರೆ. ಮಲೆನಾಡು ಜಿಲ್ಲೆ ಹಾಸನದಲ್ಲೂ ವರುಣಾರ್ಭಟ ಜೋರಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಶಿರಾಡಿ ಘಾಟ್ನಲ್ಲಿ ಅವಾಂತರಗಳು ಆರಂಭವಾಗಿವೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ರಸ್ತೆಗೆ ಮರ ಬಿದ್ದು ಒಂದು ಬದಿಯ ರಸ್ತೆ ಸಂಚಾರ ಬಂದಾಗಿದೆ. ಕೂಡಲೇ ಅಲರ್ಟ್ ಆದ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮರ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಅಲ್ಲದೆ ಹೆದ್ದಾರಿಯಲ್ಲಿ ಬೀಳುವ ರೀತಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಲಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ತಡವಾಗಿ ವರುಣ ಕರುಣೆ ತೋರಿದಂತಿದೆ. ನಿನ್ನೆಯಿಂದ ಮಳೆ ಬಿರುಸು ಪಡೆದುಕೊಳ್ಳಲಾರಂಭಿಸಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಡ್ಯಾಂನ ನೀರಿನ ಮಟ್ಟ 4 ಅಡಿ ಏರಿಕೆಯಾಗಿದೆ. ಚಿಕ್ಲಿ ಹೊಳೆ ಜಲಾಶಯವು ತುಂಬಲಾರಂಭಿಸಿದೆ. ಗಾಳಿ ಸಹಿತ ಮಳೆಗೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಲವು ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಅತ್ತ ಮರಗಳು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಡಿಕೇರಿಯ ಯುವಕಪಾಡಿ ಕಬ್ಬಿನಕಾಡು ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಜುಲೈ 9ರ ತನಕ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಅವಾಂತರ ಸೃಷ್ಟಿಸಿದೆ. ಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಕಾರವಾರ ನಗರಸಭೆ ಪಕ್ಕದಲ್ಲಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಚೇರಿ ಮೇಲೆ ಮರವೊಂದು ಬಿದ್ದಿದೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಧ್ವಂಸಗೊಂಡ ಕಚೇರಿಯೊಳಗಿದ್ದ ನ್ಯಾಯಾಲಯದ ಪ್ರಮುಖ ಕಡತಗಳು ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಲೆನಾಡು ಶಿವಮೊಗ್ಗದಲ್ಲೂ ಗಾಳಿ ಸಹಿತ ಭಾರಿ ಮಳೆಯಾಗುತ್ತಿದೆ. ಗಾಜನೂರಿನ ತುಂಗಾ ಡ್ಯಾಂ ಆವರಣದಲ್ಲಿ ಬೃಹತ್ ಮರವೊಂದು ಧರೆಗುರುಳಿ ಅವಾಂತರ ಸೃಷ್ಟಿಸಿದೆ. ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಡ್ಯಾಂ ಒಳಗೆ ಹೊರಗೆ ಹೋಗಲು ಆಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲವೆಂಬ ಆರೋಪ ಕೇಳಿಬರುತ್ತಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗೆ ಬ್ಯಾರೇಜ್ಗೂ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಮೊನ್ನೆಯವರೆಗೂ ಬ್ಯಾರೇಜ್ ಒಣಗಿ ನಿಂತಿತ್ತು. ಆದರೆ ಕೃಷ್ಣಾ ನದಿ ನೀರು ಹೊತ್ತು ತರುತ್ತಿದ್ದಂತೆ ಹಿಪ್ಪರಗೆ ಬ್ಯಾರೇಜ್ನ ಒಳಹರಿವು 30,000 ಕ್ಯೂಸೆಕ್ಗೆ ಏರಿದೆ. ಹೀಗಾಗಿ ಬ್ಯಾರೇಜ್ನಿಂದ 16 ಗೇಟ್ಗಳ ಮೂಲಕ 22,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಮಳೆಯಾಗದಿದ್ದರೂ ಕೊಪ್ಪಳ ತಾಲೂಕಿನ ಮುಲಾಪುರ ಬಳಿ ಇರುವ ಹಿರೇಹಳ್ಳ ಜಲಾಶಯ ಭರ್ತಿಯಾಗಿದೆ.
1.67 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 1.44 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಿರೇಹಳ್ಳ ಜಲಾಶಯ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಬಂದು ತಲುಪಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ, ನರೇಗಲ್, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಭಾಗದಲ್ಲಿ ಮಳೆಯಾದರೆ ನೀರು ಹರಿದು ಬರೋದು ಸಾಮಾನ್ಯವಾಗಿದೆ. ಮಲೆನಾಡು ಮತ್ತು ಬೆಳಗಾವಿಯಲ್ಲಿ ಮಳೆ ಜೋರಾಗಿದ್ದರೆ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ವರುಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಬೆಳೆ ಉಳಿಸಿಕೊಳ್ಳುವ ಆತಂಕದಲ್ಲಿರುವ ರೈತರು ಸ್ಪ್ರಿಂಕ್ಲರ್ಗೆ ಮೊರೆ ಹೋಗಿದ್ದಾರೆ. ತುಂತುರು ನೀರಾವರಿ ಮೂಲಕ ಬೆಳೆಗಳ ರಕ್ಷಣೆಗೆ ಮುಂದಾದ ರೈತರಿಗೆ ಪದೇ ಪದೇ ಕೈಕೊಡುತ್ತಿರುವ ವಿದ್ಯುತ್ ಸಮಸ್ಯೆಯಾಗಿ ಕಾಡಿದೆ. ಆದರೂ ಹಗಲು ರಾತ್ರಿ ಎನ್ನದ ರೈತರು ಬೆಳೆಗೆ ನೀರು ಹರಿಸುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದ್ದು ಬಿತ್ತನೆಯೂ ಇಲ್ಲ, ಕೆಲಸವೂ ಇಲ್ಲದೆ ಜನ ಕಂಗೆಟ್ಟಿದ್ದಾರೆ. ಹೀಗಾಗಿ ವಿಜಯನಗರ ಜಿಲ್ಲೆಯ ಹಲವು ಗ್ರಾಮಗಳು ಹಾಗೂ ತಾಂಡದ ಜನ ಕೆಲಸ ಹುಡುಕಿಕೊಂಡು ಗುಳೆ ಹೊರಟಿದ್ದಾರೆ. ಉದ್ಯೋಗ ಖಾತ್ರಿ ಕೆಲಸವು ಸಮರ್ಪಕವಾಗಿ ಸಿಗದ ಕಾರಣ ಜನ ಕುಟುಂಬ ಸಮೇತರಾಗಿ ಗುಳೆ ಹೊರಟಿದ್ದಾರೆ. ಶಾಲೆಗೆ ಹೋಗುವ ಮಕ್ಕಳು ಮತ್ತು ವಯಸ್ಸಾದ ಹಿರಿಯರನ್ನ ಮಾತ್ರ ಊರಲ್ಲಿ ಬಿಟ್ಟು ಜನ ಗುಳೆ ಹೊರಟಿದ್ದಾರೆ. ಕೆಲವರು ತಮ್ಮ ಮನೆಗಳಿಗೆ ಬೀಗ ಜಡಿದಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳೋಕೆ ಗುಳೆ ಹೋಗೋದು ಅನಿವಾರ್ಯ ಎನ್ನುತ್ತಿರುವ ಜನ ಮಂಡ್ಯ, ಮೈಸೂರು, ಬೆಂಗಳೂರು ಮತ್ತು ಮಹಾರಾಷ್ಟ್ರದ ಕಡೆ ಮುಖ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ವ್ಯಾಪ್ತಿಯಲ್ಲಿ ಮಳೆ ಇಲ್ಲದೆ ಭೂಮಿ ಬರಡಾಗಿದೆ. ಬರಸ್ಥಿತಿ ನೋಡಿ ಕಣ್ಣೀರಾದ ಬಾಲಕ ಸಾಯಿನಂದನಗೌಡ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಬಿರುಕು ಬಿಟ್ಟ ಹೊಲದಲ್ಲಿ ಮಳೆರಾಯನಿಗೆ ಬಾಲಕ ಮುದ್ದಾಗಿ ಮನವಿ ಮಾಡಿದ್ದಾನೆ. ಮಳೆ ಬರಲಾರದೆ ನೀರಿಲ್ಲದೆ ಗುಬ್ಬಿಗಳಿಗೂ ಸಹ ನೀರಿಲ್ಲ, ದೇವರೇ ಮಳೆ ಬರಸಪ್ಪ ಎಂದು ಬಾಲಕ ದೇವರ ಮುಂದೆ ಮೊರೆ ಹೋಗಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ ಡಬಲ್ ಮರ್ಡರ್ ನಡೆದಿದೆ. ಚಿಂತಾಮಣಿಯಲ್ಲಿ ಕತ್ತು ಕೊಯ್ದು ಇಬ್ಬರು ಮಹಿಳೆಯರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ರೇಷ್ಮಾ ಶಮಾ ಎಂಬವರನ್ನ ಇಜಾಜ್ ಎಂಬಾತ ಕೊಲೆ ಮಾಡಿದ್ದಾನೆ. ಕೊಲೆಯಾದ ಶಮಾ ಗಂಡ ಇಜಾಜ್ ಈ ಕೃತ್ಯವೆಸಗಿದ್ದಾನೆ. ಬಳಿಕ ಕೋಲಾರದ ಗಲ್ಪೇಟೆ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಗಾಂಜಾ ನಶೆಯಲ್ಲಿ ಇಜಾಜ್ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುಟುಂಬವು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿತ್ತು.